ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಳಸೀದಲಕೋಟಿಭಿರ್ಮುದಾ ಕಲಶೇ ಸಂಹೃತಪಾವನಾಂಬುಭಿಃ ವಿಧಿವಚ್ಚುಚಿರೇಶ ವಿಗ್ರಹಂ ಯತಿರಾಡಾರ್ಚಿಚದಚ್ಯುತಾಸ್ಪದಂ ನಿಜಪೂಜನತುಷ್ಟನೀರಧೀ ಪ್ರಭವೇಶಾತ್ತಕೃಪಾಸ್ರಗಂಚಿತಃ ಸತಪೋನಿಧಿರಾಡುಪೈತ್ತತಃ ಪರಮಿಕ್ಕೇರಿರಿತೀರಿतं ಪುರಂ ಮಹಿಪೇನ ಸಮಾನಿತೋನ್ವಹಂ ಶ್ರವಣಾಗಂತುಕಿತಾತ್ಮಕೀರ್ತಿನ ಮುದಮಾರಚಯನ್ಮನೀಷಿಣಾಂ ನ್ಯವಸತ್ತತ್ರ ದಿನಾನಿ ಕಾನಿಚಿತ್ ಧನುಜೋವನಿದೇವವೇಷಭೃತ್ಪ್ರಥಮಃ ಕಶ್ಚನ ವೇದ ವಿದ್ವಿಷಾಂ ಅಜನಿಷ್ಟವಿಶಿಷ್ಟದೂಷಕೋ ಭುವಿ ರಂಗೋಜಿರಿತಿ ಪ್ರತೀತಿಭಾಕ್ ಸಖಲೋಖಿಲಲೋಕಜಿತ್ವರೀಂ ಗಿರಮುಚ್ಛಿಷ್ಟಗಣೇಶ ಪೂಜಯ ಅಧಿಗತ್ಯ ತತಾನಧೀಮತಾಂ ವಿಧುತಿಂ ದಿಕ್ಷು ವಿಶೇಷತಃ ಸತಾಂ ಜಗದೀಡ್ಯಮಮುಂ ಸಜಾತು ಚಿದ್ ಯತಿ ಸಾಮಾನ್ಯಧಿಯಾತಿ ಚಂಚಲಃ ಸಮಟೀಕತ ಸಂಸದಿ ಸ್ಥಿತಂ ಭಶಕೋ ವಾನಲಮಾಮಿಷಭ್ರಮಾತ್ ಅಧಮೇ ನಿಜಪಕ್ಷ ವಿಸ್ತೃತಿ ಕ್ಷುಭಿತಾ ಛಚ್ಛೇನೈವಾಖಿಲದ್ವಿಜಾನ್ ವಿದಧತ್ಯುದಜಂಭಣಿಂ ಜೃಂಭಿಣಂ ತತ್ಕ್ಷಣಂ ವಿನತಾನಂದಕೃತಾಯತೀಂದುನಾ ಛಲಜಾತಿ ವಿನಿಗ್ರಹಾನುಮಾಗಮಶಸ್ತ್ರಾಸ್ತ್ರವಿಮರ್ದಭೀಷಣಃ ಮಿಷತಾಂ ಕೃತರೋಮಹರ್ಷಣೋ ವವೃಧೇ ವಾದರಣೋ ಮಿಥಸ್ತಯೋಃ ಅಧಿಭಾಗವತಂ ಪ್ರಪಂಚಯತ್ಯಧಮೇ ಶ್ರೀಧರವಾಕ್ಯಮಾರ್ಗಣಾನ್ ವಿಜಯಧ್ವಜ ಪಂಚಕಾಸಿನಾ ಮಹತಾ ಖಂಡಯ ದೇಶಮೌನಿರಾಟ್ ಪಟುಪಾಶುಪತಾಗಮಾಸ್ತ್ರಮುದ್ವಮತಿದ್ರಾಗಿಹ ದುರ್ಜಯಂ ಖಲೆ ತದಸೋ ಯತಿಶೇಖರೋಚ್ಛಿನತ್ ಪವಮಾನಾಗಮಪಾವನಾಸ್ತ್ರತಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ಜಗನ್ನಾಥ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ 6ನೇ ಸರ್ಗದ 31ರಿಂದ 40 ಶ್ಲೋಕಗಳವರೆಗೆ. ಅದರ ಭಾವಾರ್ಥ ಹೀಗಿದೆ. ಯತಿಶ್ರೇಷ್ಠರಾದ ವಿದ್ಯಾಧೀಶ ತೀರ್ಥರು ಕಲಶಗಳಲ್ಲಿ ತುಂಬಿದ ಪವಿತ್ರವಾದ ಜಲಗಳಿಂದಲೂ ಹಾಗೂ ಕೋಟಿ ತುಳಸೀದಳಗಳಿಂದಲೂ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಅರ್ಚಿಸಿದರು. ಇಕ್ಕೇರಿ ನಗರಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಪ್ರಯಾಣ. ರಂಗೋಜಿ ಭಟ್ಟರೊಡನೆ ವಾದ. ತಮ್ಮ ಪೂಜೆಯಿಂದ ಸಂತುಷ್ಟನಾದ ಶ್ರೀಕೃಷ್ಣನ ಕೃಪಾಮಾಲೆಯಿಂದ ಭೂಷಿತರಾಗಿ ತಪಸ್ವಿಗಳಾದ ಶ್ರೀ ವಿದ್ಯಾಧೀಶ ಯೋಗಿಗಳು ಇಕ್ಕೇರಿ ಎಂಬ ಗ್ರಾಮಕ್ಕೆ ಬಂದರು. ಶ್ರೀ ವಿದ್ಯಾಧೀಶ ತೀರ್ಥರ ಕೀರ್ತಿಯನ್ನು ಕೇಳಿ ಸಂತುಷ್ಟನಾದ ಇಕ್ಕೇರಿ ಮಹಾರಾಜನು ಇವರನ್ನು ಸನ್ಮಾನಿಸಿದನು. ಶ್ರೀ ವಿದ್ಯಾಧೀಶ ತೀರ್ಥರು ಅಲ್ಲಿಯ ವಿದ್ವಜ್ಜನರಿಗೆ ಸಂತೋಷವನ್ನುಂಟು ಮಾಡುತ್ತಾ ಕೆಲಕಾಲ ಇಕ್ಕೇರಿ ನಗರದಲ್ಲಿ ವಾಸ ಮಾಡಿದರು. ಶ್ರುತಿಗಳಿಗೆ ಅಪಾರ್ಥವನ್ನು ಕಲ್ಪಿಸುವುದರಲ್ಲಿ ದಕ್ಷನೂ ಹಾಗೂ ಸಜ್ಜನರ ದ್ವೇಷಿಯೂ ಆದ ರಂಗೋಜಿ ಭಟ್ಟನೆಂಬ ಮಾಯಾವಾದಿಯು ಆ ಇಕ್ಕೇರಿ ನಗರದಲ್ಲಿ ಇದ್ದನು. ರಂಗೋಜಿ ಭಟ್ಟನು ಉಚ್ಚಿಷ್ಟ ಗಣೇಶನ ಆರಾಧನೆಯಿಂದ ಎಲ್ಲ ಜನರನ್ನು ಜಯಿಸುವ ಸಾಮರ್ಥ್ಯವನ್ನು ಪಡೆದು ಎಲ್ಲ ಪಂಡಿತರನ್ನು ವಿಶೇಷವಾಗಿ ಸಜ್ಜನರನ್ನು ತಿರಸ್ಕರಿಸುತ್ತಿದ್ದನು. ವಿವೇಕ ಶೂನ್ಯನಾದ ಈ ರಂಗೋಜಿ ಭಟ್ಟನು ಪೂಜ್ಯರಾದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಸಾಮಾನ್ಯ ಯತಿಗಳೆಂದು ಭಾವಿಸಿ ವಾದದಲ್ಲಿ ಗೆಲ್ಲಬೇಕೆಂದು ಇಚ್ಛೆಯಿಂದ ಸಭೆಯಲ್ಲಿ ಅವರನ್ನು ಆಕ್ಷೇಪಿಸಿದನು. ನಾಯಿಯು ಮಾಂಸವೆಂಬ ಭ್ರಾಂತಿಯಿಂದ ಕೆಂಡವನ್ನು ಮುಟ್ಟುವಂತೆ ವಾದದಲ್ಲಿ ಜಯಿಸುವ ಭ್ರಾಂತಿಯಿಂದ ವಿದ್ಯಾಧೀಶ ತೀರ್ಥರನ್ನು ರಂಗೋಜಿ ಭಟ್ಟನು ಸಮೀಪಿಸಿದನು. ರಂಗೋಜಿ ಭಟ್ಟನು ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಎಲ್ಲ ಬ್ರಾಹ್ಮಣರಿಗೆ ಕ್ಷೋಭೆಯನ್ನುಂಟು ಮಾಡುತ್ತಿದ್ದನು. ಶ್ರೀ ವಿದ್ಯಾಧೀಶ ತೀರ್ಥರು ಶಿಷ್ಯರಿಗೆ ಶಾಸ್ತ್ರೋಪದೇಶದಿಂದ ಸಂತೋಷವನ್ನುಂಟು ಮಾಡುತ್ತಾ ಗರುಡ ಪಕ್ಷಿಯಂತೆ ರಂಗೋಜಿ ಭಟ್ಟನ ಜೊತೆಗೆ ವಾದವನ್ನು ಮಾಡಲು ತಕ್ಷಣದಲ್ಲಿಯೇ ಉದ್ಯುಕ್ತರಾದರು. ಗರುಡ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಹರಡಿ ಬೇರೆ ಪಕ್ಷಿಗಳಿಗೆ ಕ್ಷೋಭೆಯನ್ನು ಉಂಟು ಮಾಡುವಂತೆ ಶ್ರೀ ವಿದ್ಯಾಧೀಶ ತೀರ್ಥರು ತಮ್ಮ ಉಪದೇಶದಿಂದ ರಂಗೋಜಿ ಭಟ್ಟರೇ ಮೊದಲಾದ ಪರವಾದಿಗಳಿಗೆ ಕ್ಷೋಭೆಯನ್ನು ಉಂಟು ಮಾಡಿದರು. ಛಲ, ಜಾತಿ, ನಿಗ್ರಹ, ಅನುಮಾನ, ಆಗಮ ಮೊದಲಾದ ಶಾಸ್ತ್ರಗಳ ಸಂಘರ್ಷದಿಂದ ಭಯಂಕರವಾದ ಮತ್ತು ಅದನ್ನು ನೋಡುವವರಿಗೆ ರೋಮಹರ್ಷವನ್ನುಂಟು ಮಾಡುವ ಪರಸ್ಪರ ವಾದ ಯುದ್ಧವು ಪರಸ್ಪರವಾಗಿ ಬೆಳೆಯಿತು.
ಈ ರಂಗೋಜಿ ಭಟ್ಟನು ಭಾಗವತಕ್ಕೆ ಅದ್ವೈತಪರ ವ್ಯಾಖ್ಯಾನವಾದ ಶ್ರೀಧರೀಯ ವ್ಯಾಖ್ಯಾನದ ವಾಕ್ಯಗಳೆಂಬ ಬಾಣಗಳನ್ನು ಬಿಡಲು ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೀ ವಿಜಯಧ್ವಜ ತೀರ್ಥರ ಪದರತ್ನಾವಲಿ ವ್ಯಾಖ್ಯಾನವೆಂಬ ಖಡ್ಗದಿಂದ ಅವುಗಳನ್ನು ತುಂಡರಿಸಿದರು. ಆ ರಂಗೋಜಿ ಭಟ್ಟನು ಪಾಶುಪತಾಗಮವೆಂಬ ಅಸ್ತ್ರವನ್ನು ಬಿಡಲು ಶ್ರೀ ವಿದ್ಯಾಧೀಶ ತೀರ್ಥರು ಅತ್ಯಂತ ಪವಿತ್ರವಾದ ಮಧ್ವಶಾಸ್ತ್ರವೆಂಬ ವಾಯುವಸ್ತ್ರದಿಂದ ಅವುಗಳನ್ನು ಖಂಡಿಸಿದರು. ಶಿವನೇ ಸರ್ವೋತ್ತಮನೆಂದು ಹೇಳುವ ಶೈವಶಾಸ್ತ್ರವನ್ನು ಮಧ್ವಶಾಸ್ತ್ರವೆಂಬ ವಾಯುವಸ್ತ್ರದಿಂದ ಖಂಡಿಸಿ ವಿಷ್ಣುವೇ ಸರ್ವೋತ್ತಮನೆಂದು ಸ್ಥಾಪಿಸಿದರು. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.